ಇದೇ ಪೇಜ್ ಯಾಕಪ್ಪ ಅಂತ ಹೇಳಿದ್ರೆ ಲೈಕ್ ಇವಾಗ ಒಂದು ಸ್ಟಾರ್ಟ್ಅಪ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರಾ. ಸೊ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಲೈಕ್ ಸ್ಟಾರ್ಟ್ಅಪ್ ಬಿಲ್ಡ್ ಮಾಡಿದ ತಕ್ಷಣನೇ ಸೊ ಅದರಿಂದ ರೆವೆನ್ಯೂ ಜನರೇಟ್ ಮಾಡೋಕ್ಕಲ್ಲ. ದೇರ್ ವಿಲ್ ಬಿ ಲೈಕ್ ಮಲ್ಟಿಪಲ್ ಸ್ಟೆಪ್ಸ್ ಯು ನೀಡ್ ಟು ಟೇಕ್ ಒಂದ್ಸತಿ ನೀವು ಸ್ಟಾರ್ಟ್ಅಪ್ ಬಿಲ್ಡ್ ಮಾಡಬೇಕಾದ್ರೆ. ಯಾಕಂತ ಹೇಳಿದ್ರೆ ಲೈಕ್ ರೆವೆನ್ಯೂ ಜನರೇಟ್ ಮಾಡೋದಾಗಿರಲಿ, ಮತ್ತು ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡೋದಾಗಿರಲಿ, ಮತ್ತು ಆ ಕ್ಲೈಂಟ್ಸಿಂದ ನೆಕ್ಸ್ಟ್ ನಿಮ್ಮ ಕ್ಲೈಂಟ್ಸು ರೆಫರ್ ತೊಗೊಳೋದಾಗಿರಲಿ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಇನ್ನೊಂದು ಟಾಪಿಕ್ ಬಂದು ಲೈಕ್ ಎಡಿಟೆಕ್ ಸ್ಕ್ಯಾಮ್ಸ್. ಲೈಕ್ ಎಡಿಟೆಕ್ ಅಂತ ಹೇಳಿದ್ರೆ ಲೈಕ್ ಮೋಸ್ಟ್ ಆಫ್ ದ ಪೀಪಲ್ಸ್ ಇವಾಗ ಹೋಗ್ಬಿಟ್ಟು ಕೋರ್ಸಿಗೆ ಜಾಯ್ನ್ ಆಗ್ತಾರೆ. ಕೋರ್ಸಿಗೆ ಜಾಯ್ನ್ ಆಗಿದ ತಕ್ಷಣ ಪ್ಲೇಸ್ಮೆಂಟ್ ಸಿಗುತ್ತೆ ಅಂತ ಹೇಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಿಕಾಸ್ ಅವ್ರು ಕೋರ್ಸ್ ತೊಗೊಂಡಿರ್ತಾರೆ ಮತ್ತು ಪೇ ಮಾಡಿರ್ತಾರೆ. ಲೈಕ್ ಮೋಸ್ಟ್ ಆಫ್ ದ ಕಂಪ್ನೀಸ್ ಲೈಕ್ 100% ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಲೈಕ್ 500 ಪೀಪಲ್ಸು ಜಾಯ್ನ್ ಆಗಿದ್ರೆ ಮ್ಯಾಕ್ಸಿಮಮ್ ನಮಗೆ ಸಿಗೋದು ಲೈಕ್ 20% ಆಲ್ಮೋಸ್ಟ್ ಲೈಕ್ ಪ್ಲೇಸ್ಮೆಂಟ್ಸ್ ಸಿಗುತ್ತೆ. ಲೈಕ್ ಇನ್ನು ಮಿಕ್ಕಿದವ್ರು 80% ಎಲ್ಲವರು. ಲೈಕ್ ಈಗ ನಾನು ಮುಂದೆ ಎಕ್ಸಾಂಪಲ್ ತಗೊಬೇಕು ಅಂತ ಹೇಳಿದ್ರೆ, ನಾನು ಕೋರ್ಸ್ ಮಾಡ್ಬೇಕಾದ್ರೆ 560 ಪೀಪಲ್ ಜಾಯ್ನ್ ಆಗಿದ್ದಿದೆ. ಲೈಕ್ ಅದರಲ್ಲಿ ಲೈಕ್ ಪ್ಲೇಸ್ಮೆಂಟ್ ಆಗಿದೆ 40 ಪೀಪಲ್ಸ್. ಲೈಕ್ 520 ಪೀಪಲ್ಸ್ ಏನಾದರೂ ಲೈಕ್ ಏನೇನು ಮಾಡ್ತಿದ್ರೆ ಲೈಕ್ ಒಬ್ಬೊಬ್ರು ಸಿಚುವೇಶನ್ ನೋಡಿಬಿಟ್ರೆ ಯಾರಿಗೂ ಬೇಡ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಸೊ ಯಾವುದಾದ್ರೂ ಲೈಕ್ ಕಾಲ್ ಸೆಂಟರ್ಸ್ ಆಗಿರಲಿ, ಮತ್ತು ಏನು ಕೆಲಸ ಮಾಡಬಾರ್ದು ಲೈಕ್ ಸ್ವಿಗ್ಗಿ ಝೊಮ್ಯಾಟೊ ಆಗಿರಲಿ. ಸೊ ಈ ಥರ ಕಂಪ್ನೀಸಲ್ಲಿ ಈ ಥರ ಕೆಲಸ ಮಾಡಿ ಲೈಕ್ ಅವ್ರ ಲೈಫ್ನ ಸರ್ವೈವ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಇವರು ಎಡುಟೆಕ್ಕಿಗೆ ಲೈಕ್ ಯಾವುದಾದ್ರೂ ಕೋರ್ಸಿಗೆ ಜಾಯ್ನ್ ಆಗಿದ್ದಾಗ ಅವ್ರೇನಂತ ಹೇಳಿದರು 100% ಪ್ಲೇಸ್ಮೆಂಟ್ ಅಂತ ಹೇಳಿದರು. ಎಲ್ಲಿ 100% ಪ್ಲೇಸ್ಮೆಂಟ್?